ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 6ನೇ ತರಗತಿ ಮರುಸಿಂಚನ ವಿದ್ಯಾರ್ಥಿ ಚಟುವಟಿಕೆಯ ಪುಸ್ತಕ ವರ್ಕ್ಶೀಟ್ ನಂಬರ್ 7 to ವರ್ಕ್ಶೀಟ್ ನಂಬರ್ 12 ಕಂಪ್ಲೀಟ್ ಆನ್ಸರ್ ಫೌಂಡೇಶನ್ ಫೇಸ್ ಬುನಾದಿ ಹಂತ. ಪೇಜ್ ನಂಬರ್ 13. ಲೆಟ್ಸ್ ಟಾಕ್ ಅಬೌಟ್ ಯು. ಐ ಪ್ಲೇ ವಿತ್ ಮೈ ಫ್ರೆಂಡ್. ವಾಟ್ ಡು ಯು ಡೂ ಎವ್ರಿ ಡೇ? ಆನ್ಸರ್ ಐ ಪ್ಲೇ ವಿತ್ ಮೈ ಫ್ರೆಂಡ್. ಅದನ್ನೇ ಬರೀಬೇಕಂತಿಲ್ಲ, ನಿಮ್ಗೆ ಏನು ಇಷ್ಟ ಇದೆಯೋ ನೀವು ಅದನ್ನು ಬರೀರಿ. ನೆಕ್ಸ್ಟು ವಾಟ್ ಫುಡ್ ಡು ಯು ಈಟ್? ಚಪಾತಿ, ಪೂರಿ, ದೋಸೆ, ಬಿರಿಯಾನಿ. ನೆಕ್ಸ್ಟ್ ಹೂ ಡು ಯು ಲಿವ್ ವಿತ್? ನೀವು ಯಾರ ಜೊತೆ ಇರ್ತೀರ? ಲಿವ್ ವಿತ್ ಮೈ ಪೇರೆಂಟ್ಸ್, ಸಿಸ್ಟರ್, ಬ್ರದರ್. ಸೊ ಇದು ನಿಮ್ಮ ಒಂದು ಪರ್ಸ್ನಲ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ 1ನಲ್ಲಿ ಮೈ ಡೇ ಪಿಕ್ಚರ್ ಸೀಕ್ವೆನ್ಸಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು 3 ಸೆಂಟೆನ್ಸ್ ನೀವು ಬರೀಬೇಕು. ಅಂದರೆ ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ನೀವು ಏನು ಮಾಡ್ತೀರ, ಸೊ ಅದನ್ನು 3 ಸೆಂಟೆನ್ಸಲ್ಲಿ ನೀವು ಬರೀಬೇಕು. ಅದು ಸ್ಮಾಲ್ ಸೆಂಟೆನ್ಸ್ ಆದರೂ ಸರಿ, ಲಾಂಗ್ ಸೆಂಟೆನ್ಸ್ ಆದರೂ ಸರಿ. ಐ ಗೋ ಟು ಸ್ಕೂಲ್, ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್, ಈ ಥರ ನೀವೇನು ಮಾಡಬೇಕಾಗುತ್ತೆ, ಸೆಂಟೆನ್ಸ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟ್ ಒನ್ ಸೆಂಟೆನ್ಸ್ ಅಬೌಟ್ ಈಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿರೋ ಪರ್ಸನ್ಸ್ ಬಗ್ಗೆ ನೀವು ಯಾವುದಾದ್ರು ಒಂದು ವರ್ಡ್ನ ಮೈ ಫಾದರ್ ಇಸ್ ಅ ಸ್ಟ್ರಿಕ್ಟ್ ಅಥವಾ ಮೈ ಫಾದರ್ ಇಸ್ ಅ ಕೈಂಡ್, ಈ ಥರ ನೀವು ಏನು ಬೇಕಾದ್ರೂ ನೀವು ನಿಮ್ಮ ರಿಲೇಟೆಡ್ ನಿಮಗೆ ಏನು ಇಷ್ಟೋ ನೀವು ಅದನ್ನು ನೀವಲ್ಲಿ ಬರೀರಿ, ಅಥವಾ ಇದನ್ನೇ ಕೂಡ ನೀವು ಕಾಪಿ ಮಾಡಿ ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ ಮೈ ಸಿಸ್ಟರ್ ಈಸ್ ಫನ್ನಿ ಅಥವಾ ಮೈ ಸಿಸ್ಟರ್ ಇಸ್ ಕ್ಯೂಟ್, ಮೈ ಸಿಸ್ಟರ್ ಇಸ್ ಬ್ಯೂಟಿಫುಲ್. ನಿಮಗೆ ಹೇಗೆ ಅನಿಸುತ್ತೋ ನೀವು ಅದನ್ನು ನೀವು ಆ ಒಂದು ಕಾಲಮಲ್ಲಿ ನೀವು ಬರೀರಿ. ನೆಕ್ಸ್ಟ್ ನಿಮಗೆ ಮೈ ಗ್ರ್ಯಾಂಡ್ ಫಾದರ್ ಇಸ್ ಹಾನೆಸ್ಟ್, ಈ ಥರ. ನೆಕ್ಸ್ಟ್ ವಾಟ್ಸ್ ಆನ್ ಮೈ ಪ್ಲೇಟ್ ಅಂತ ಕೇಳಿದ್ದಾರೆ. ನೀವು ಐ ಏಟ್ ದೋಸಾ ಫಾರ್ ಬ್ರೇಕ್ಫಾಸ್ಟ್, ಅದೇ ಥರ ನೀವು ಐ ಏಟ್ ರೈಸ್ ಫಾರ್ ಲಂಚ್, ಐ ಹ್ಯಾಡ್ ಚಪಾತಿ ಫಾರ್ ಲಂಚ್, ಈ ಥರ. ಐ ಏಟ್ ರೈಸ್ ಸಾಂಬಾರ್ ಫಾರ್ ಡಿನ್ನರ್. ಇದನ್ನೇ ಬರೀಬೇಕು ಅಂತಿಲ್ಲ, ನೀವು ತಿಂತೀರಾ ಅದನ್ನು ನೀವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ನೀವಲ್ಲಿ ಕಾಲಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಟಾಕ್ ಟೈಮ್ ಅಂತ ಕೇಳಿದ್ದಾರೆ. ವಾಟ್ ಟೈಮ್ ಡು ಯು ವೇಕ್ ಅಪ್? ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಸೊ ನೀವು 7:30 AM ಅಂತ ಬರೀಬೇಕು. ವಾಟ್ ಡು ಯು ಈಟ್ ಫಾರ್ ಡಿನ್ನರ್ ರೈಸ್ ಆ್ಯಂಡ್ ಸಾಂಬಾರ್. ಅದಾದಮೇಲೆ ನೆಕ್ಸ್ಟ್ ಆಸ್ಕ್ ಯುವರ್ ಪೇರೆಂಟ್ಸ್ ಅಂತ ಇನ್ನೊಂದು ಮೇನ್ ಇದೆ. ಇಲ್ಲಿ ನಾವು ರೈಟ್ 3 ಸೆಂಟೆನ್ಸಸ್ ಅಬೌಟ್ ಯುವರ್ ಪೇರೆಂಟ್ಸ್ ಡೇ. ಐ ಏಟ್ ಪುಲಾವ್ ಫಾರ್ ಬ್ರೇಕ್ಫಾಸ್ಟ್, ಐ ಹ್ಯಾಡ್ ಪೂರಿ ಸಾಗು ಫಾರ್ ಲಂಚ್, ಐ ಏಟ್ ನೂಡಲ್ಸ್ ಫಾರ್ ಡಿನ್ನರ್. ಪೇಜ್ ನಂಬರ್ 14 ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ಫೌಂಡೇಶನ್ ಫೇರ್ ವರ್ಕ್ಶೀಟ್ ನಂಬರ್ 8ಅಲ್ಲಿ ಟೈಮ್ ಪೀರಿಯಡ್ ಅಂತ ಒಂದು ಚಟುವಟಿಕೆ ಇದೆ, ಆ್ಯಕ್ಟಿವಿಟಿ ಇದೆ. ಇದರಲ್ಲಿ ನೀವು ಆ್ಯಕ್ಷನ್ ವರ್ಡ್ಸ್ ಮತ್ತು ಸರ್ಕಲ್ ಐಡೆಂಟಿಫೈ ಆ್ಯಂಡ್ ಸರ್ಕಲ್ ಆ್ಯಕ್ಷನ್ ವರ್ಡ್ಸ್ನ ನೀವಿಲ್ಲಿ ಸರ್ಕಲಲ್ಲಿ ಬರೀಬೇಕಾಗುತ್ತೆ. ಅಂದರೆ ನಿಮಗೆ ಈಟ್ ಅಂತ ಕೊಟ್ಟಿದ್ದಾರೆ, ಇದು ವರ್ಬ್ ಫಾರ್ಮ್, ಇದು ಕ್ರಿಯಾಪದ. ಏನು ಕ್ರಿಯೆ ಆಗ್ತಾ ಇದೆ ಅದನ್ನು ನೀವು ಬರೀಬೇಕಾಗುತ್ತೆ. ಈಟ್, ಜಂಪ್, ಸಿಟ್, ಲುಕ್, ವಾಕ್, ರೈಟ್, ಗೋ, ಪ್ಲೇ, ವರ್ಕ್, ಕುಕ್. ಏನೊಂದು ಕ್ರಿಯೆಗಳು ಅಲ್ಲಿ ನಡೀತಾ ಇದೆ ಅದನ್ನು ನೀವು ಸರ್ಕಲ್ ಮಾಡಿ ನೀವು ಬರೀರಿ. ಅಂದರೆ ಅದನ್ನು 1 to 10 ಒಂದು ಲೈನ್ಸಲ್ಲಿ ನೀವು 10 ಪದಗಳನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ. ಇದಾದಮೇಲೆ ನಿಮಗೆ ರೀಡ್ ಅಲೌಡ್ ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಪ್ರೆಸೆಂಟ್ ಟೆನ್ಸ್ ಇದೆ, ಹಾಗೆ ಆ ಒಂದು ವರ್ಡ್ಸ್ನ ಪಾಸ್ಟ್ ಟೆನ್ಸ್ ಕೂಡ ಅದೇ ಒಂದು ಕಾಲಮಲ್ಲಿದೆ. ಇದು ಚಟುವಟಿಕೆ ಹಾಳೆ, ಪೇಜ್ ನಂಬರ್ 15ಗೆ ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ 3ರಲ್ಲಿ ರೀಡ್ ಈಚ್ ವರ್ಬ್ ಅಲೌಡ್, ಐಡೆಂಟಿಫೈ ದ ಟೆನ್ಸ್ ಫಾರ್ಮ್ ಆಫ್ ಗಿವನ್ ವರ್ಬ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ದ ಅಪ್ರಾಪ್ರಿಯೇಟ್ ಕಾಲಮ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಇದೆ. ರೈಟ್, ಗೋ, ಕುಕ್, ಲುಕ್, ಚಾರ್ಜ್, ಬ್ರೇಕ್, ಇದಿಷ್ಟು ಏನಾಗುತ್ತೆ, ಇದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ನೆಕ್ಸ್ಟ್ ನಿಮಗೆ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಕ್ರಿಯೆ ನಡೆದೋಗಿದೆ, ಅದನ್ನು ಭೂತಕಾಲ ಅಂತಾರೆ. ದ ವರ್ಕ್ ಹ್ಯಾಡ್ ಡನ್, ಯಾವುದೋ ಒಂದು ವರ್ಕ್ ಆಗಿರುತ್ತೋ ಅದನ್ನು ಪಾಸ್ಟ್ ಟೆನ್ಸಲ್ಲಿ ನೀವು ಬರೀ, ಅಂದರೆ ED ಫಾರ್ಮ್ನಲ್ಲಿರೋದು ನೀವು ಬರೀಬೇಕಾಗುತ್ತೆ. ಆ್ಯಕ್ಟಿವಿಟಿ 4ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಯಾವುದು ಅಂತ ಬರೀರಿ. ಅದೇ ಥರ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸಲ್ಲಿ ಬರೀ, ಪಾಸ್ಟ್ ಟೆನ್ಸ್ ಇದೆ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತು ನೀವು ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ವರ್ಕ್ಶೀಟ್ 9 ಲುಕ್ ಆ್ಯಂಡ್ ರೈಟ್ ಅಂತ ಕೇಳಿದರೆ, ಪೇಜ್ ನಂಬರ್ 17. ಇಲ್ಲಿ ನಿಮಗೆ ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ಫ್ರೇಮ್ ದ ಸೆಂಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ದ ಸಬ್ಸ್ಟಿಟ್ಯೂಷನ್ ಟೇಬಲ್ ಗಿವನ್ ಬಿಲೋ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಟೇಬಲಲ್ಲಿ ದಿಸ್, ದಟ್, ದೇರ್, ದೀಸ್, ದೋಸ್, ಆರ್, ಇಸ್ ಅಥವಾ 8 ಫ್ಲವರ್ಸ್, ಆ ಹಿಬಿಸ್ಕಸ್ ಪ್ಲ್ಯಾಂಟ್ ಅಥವಾ 2 ಕೋಕೋನಟ್ ಟ್ರೀಸ್ ಅಂತ ಸೆಂಟೆನ್ಸ್ನ ಮಾಡಿ ನೀವಿಲ್ಲಿ ಬರೀಬೇಕಾಗುತ್ತೆ. ದಿಸ್ ಈಸ್ ದ ಹಿಬಿಸ್ಕಸ್ ಪ್ಲ್ಯಾಂಟ್, ದಟ್ ಈಸ್ ದ ಹಿಬಿಸ್ಕಸ್ ಪ್ಲ್ಯಾಂಟ್, ದೇರ್ ಆರ್ 8 ಫ್ಲವರ್ಸ್, ದೀಸ್ ಆರ್ 8 ಫ್ಲವರ್ಸ್, ದೋಸ್ ಆರ್ 8 ಫ್ಲವರ್ಸ್. ನೆಕ್ಸ್ಟ್ ಆ್ಯಕ್ಟಿವಿಟಿ 2ರಲ್ಲಿ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ದ ಸಿಂಪಲ್ ಸೆಂಟೆನ್ಸಸ್ ಯೂಸಿಂಗ್ ಗಿವನ್ ಕ್ಲೂಸ್. ಆನ್ಸರ್, ಆ ವೆಜಿಟೇಬಲ್ ಸೆಲ್ಲರ್ ಈಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್, ದ ವೆಜಿಟೇಬಲ್ ಸೆಲ್ಲರ್ ಈಸ್ ಸೆಲ್ಲಿಂಗ್ ಕ್ಯಾರೆಟ್ಸ್ ಆ್ಯಂಡ್ ಬ್ರಿಂಜಲ್ಸ್.
Tomatoes and chilies are also being sold by the vegetable seller. Cabbage and onions are among the vegetable available. Potatoes are also being sold by the vegetable seller. Next, foundation phase, worksheet number 10, recite and enjoy. Next, activity 1. ಆ್ಯಕ್ಟಿವಿಟಿ 1ನಲ್ಲಿ ನಿಮಗೆ ರೈಮಿಂಗ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಟ್ರೀ, ಸಿ, ಗ್ರೇಸ್, ಫೇಸ್, ವೆಲ್, ಟೆಲ್, ಚಿಯರ್, ನಿಯರ್, ಈ ಥರ ಅಂದರೆ ಲಾಸ್ಟ್ ಪದಗಳು ನೆಕ್ಸ್ಟ್ ಒಂದು ಸೆಂಟೆನ್ಸ್ಗೆ ಏನಾಗಬೇಕು ಆ ಒಂದು ವರ್ಡ್ ಲಿಂಕ್ ಆಗಬೇಕು. ಇದನ್ನು ಪ್ರಾಸ ಪದಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತಾರೆ. ನಾನು ಅಂಡರ್ಲೈನ್ ಮಾಡಿದ್ದೀನಿ, ನೀವು ಕೂಡ ಇದೇ ಥರ ಅಂಡರ್ಲೈನ್ ಮಾಡಿ ಆನ್ಸರ್ನ ಬರೀರಿ. ಆ್ಯಕ್ಟಿವಿಟಿ 2 ನಿಮಗೆ ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕಂಪ್ಲೀಟ್ ಆನ್ಸರ್ ಇದೆ. ಇದು ಪುಟ ಸಂಖ್ಯೆ 19ರ ಸಂಪೂರ್ಣ ಉತ್ತರಗಳು. ನೆಕ್ಸ್ಟ್ ಮೇನ್ ನಿಮಗೆ ಫೌಂಡೇಶನ್ ಫೇಸಲ್ಲಿ ಇಲ್ಲಿ ನಿಮ್ಗೆ ಯಾವುದೇ ಕೂಡ ಆ್ಯಕ್ಟಿವಿಟೀಸ್ ಇಲ್ಲ. ಅಂದರೆ ಇದು ಜಸ್ಟ್ ನಿಮಗೆ ಪಂಕ್ಚುಯೇಷನ್ ಪವರ್ ಅಂದರೆ ಫುಲ್ ಸ್ಟಾಪ್ನ ಯಾವ ಥರ ಯೂಸ್ ಮಾಡ್ತಾರೆ, ಕಾಮನ ಹೇಗೆ ಯೂಸ್ ಮಾಡಬೇಕು, ಎಕ್ಸ್ಕ್ಲಮೇಷನ್ ಮಾರ್ಕ್, ಹಾಗೆ ಕ್ವಶನ್ ಮಾರ್ಕ್ ಮತ್ತು ಕೊಟೇಷನ್ ಮಾರ್ಕ್, ಇದನ್ನು ಯಾವ ಥರ ನೀವು ಯೂಸ್ ಮಾಡಬೇಕು ಅಂತ ನಿಮಗೆ ಇದೆ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಲೌಡ್. ರಿಮೆಂಬರ್ ಟು ಶೋ ವಾಟ್ ದ ಪಂಕ್ಚುಯೇಷನ್ ಟೆಲ್ಸ್ ಯು ಟು ಡೂ ವಿತ್ ಯುವರ್ ವಾಯ್ಸ್. ನೆಕ್ಸ್ಟ್ ಆ್ಯಕ್ಟಿವಿಟಿ 2ರಲ್ಲಿ ರೀಡ್ ಅಲೌಡ್ ರಿಲೇ ಅಂತಿದೆ. ಎವ್ರಿ ಡೇ ಸೀನ್. ನೆಕ್ಸ್ಟ್ ಪ್ಯಾಸೇಜ್ 2 ಲಿಟಲ್ ಸ್ಟೋರಿ. ಪ್ಯಾಸೇಜ್ 1ರಲ್ಲಿ ಎವ್ರಿ ಡೇ ಸೀನ್ ಇದೆ. ಪ್ಯಾಸೇಜ್ 2ಅಲ್ಲಿ ಲಿಟಲ್ ಸ್ಟೋರಿ ಅನ್ನೋ ಒಂದು ಪ್ಯಾಸೇಜ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 3ರಲ್ಲಿ ಎಕೋ ರೀಡಿಂಗ್ ಅಂತಿದೆ. ರೀಡ್ ಅ ಶಾರ್ಟ್ ಪ್ಯಾರಾಗ್ರಾಫ್ ಅಲೌಡ್ ಆಫ್ಟರ್ ಈಚ್ ಸೆಂಟೆನ್ಸ್. ಇದು ಪೇಜ್ ನಂಬರ್ 20. ಇಲ್ಲಿ ನಿಮಗೆ ರೀಡಿಂಗ್ ಆ್ಯಕ್ಟಿವಿಟಿ ಮಾತ್ರ. ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಫೇಸಲ್ಲಿ ವರ್ಕ್ಶೀಟ್ ನಂಬರ್ 12ಅಲ್ಲಿ ಲೆಟ್ಸ್ ಆ್ಯಕ್ಟ್ ಆ್ಯಂಡ್ ಟಾಕ್ ಅಂತ ಇದೆ. ಇಲ್ಲಿ ನಿಮಗೆ ಡೈಲಾಗ್ಸ್ ಇದೆ. ಇನ್ ದ ಕ್ಯಾಂಟೀನಲ್ಲಿ ನೀವು ಯಾವ ಥರ ಮಾತಾಡಬೇಕು ಅದೇ ಥರ ಡೈಲಾಗ್ 2ಅಲ್ಲಿ ಅಟ್ ದ ಲೈಬ್ರರಿ ಯಾವ ಥರ ಮಾತಾಡ್ತೀರಾ. ಆ್ಯಕ್ಟಿವಿಟಿ 2ಅಲ್ಲೂ ಅಷ್ಟೇ ಆ್ಯಕ್ಟ್ ಇಟ್ ಔಟ್ ಅಂದರೆ ನೀವು ಗ್ರೂಪಲ್ಲಿ ನೀವು ಆ್ಯಕ್ಟಿವಿಟೀಸ್ನ ಮಾಡಬೇಕು. ಅದೇ ಒಂದು ಡೈಲಾಗ್ಸನ್ನು ನೀವು ಪ್ರಾಕ್ಟೀಸ್ ಕೂಡ ಮಾಡಬೇಕು. ನೆಕ್ಸ್ಟ್ ಅದನ್ನು ನೀವು ಆ್ಯಕ್ಟಿವಿಟಿ 2 ಆ್ಯಕ್ಟ್ ಇಟ್ ಔಟ್. ವರ್ಕ್ ಇನ್ ಪೇರ್ಸ್ ಆಫ್ ಗ್ರೂಪ್. ಪ್ರಾಕ್ಟೀಸ್ ದ ಡೈಲಾಗ್ಸ್ ವಿತ್ ಎಕ್ಸ್ಪ್ರೆಷನ್ ಆ್ಯಂಡ್ ಆ್ಯಕ್ಷನ್ಸ್. Perform in front of the class. Page number 21. Answers. Next, let's reflect and say what did you enjoy about today's role play. ಅಂದರೆ ನೀವು ರೋಲ್ ಪ್ಲೇಲಿ ನೀವು ಯಾವುದನ್ನು ನೀವು ತುಂಬಾ ಎಂಜಾಯ್ ಮಾಡ್ತಾನೆ ಆ್ಯಕ್ಟ್ ಮಾಡೋದಾಗುತ್ತೆ ಅಥವಾ ನೀವು ಸ್ಪೀಚ್ ಇರುತ್ತೆ. ಸೊ ಇದನ್ನು ನಿಮಗೆ ಯಾವ್ದು ಅನಿಸುತ್ತೋ ಅದನ್ನು ನೀವು ಬರೀರಿ. ನೀವು ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೋ ಡಿಫಿಕಲ್ಟ್ ಆಗೋದು ಅದನ್ನು ಕೂಡ ನೀವು ಅಲ್ಲಿ ಬರೀಬೇಕಾಗುತ್ತೆ. ಅಥವಾ ಹಾರ್ಡ್ ಅಂತ ವಾಟ್ ವುಡ್ ಯು ಡೂ ಡಿಫ್ರೆಂಟ್ಲಿ ನೆಕ್ಸ್ಟ್ ಟೈಮ್. ಐ ಟೇಕ್ ಡಿಫ್ರೆಂಟ್ ರೋಲ್. ನೀವು ಡಿಫ್ರೆಂಟ್ ರೋಲ್ನು ಕೂಡ ತೊಗೊಂಡು ಮಾಡ್ಬೋದು. ನಿಮಗೆ ಏನು ನೀವು ಡಿಫ್ರೆಂಟಾಗಿ ಮಾಡಬೇಕು ಅನಿಸುತ್ತೆ ಅದನ್ನು ನೀವು ಅಲ್ಲಿ ಬರಿಬೋದು. ನೆಕ್ಸ್ಟ್ ಇದಾದಮೇಲೆ ಹೋಮ್ ಫನ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ನ್ಯೂ ವರ್ಡ್ಸ್ನ ನೀವು ಬರಿಬೇಕಾಗುತ್ತೆ. ನೀವು ವರ್ಡ್ಸ್ ಪೆನ್, ಪೆನ್ಸಿಲ್, ಇರೇಸರ್, ಬಾಟಲ್ ಇದನ್ನೇ ಅಂತಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ವರ್ಡ್ಸ್ಗಳನ್ನ ನೀವು ಅಲ್ಲಿ ಬರೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.